ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತು ಕೆಲವೊಂದು ಗಿಡಗಳ ಅಪ್ಡೇಟ್ ತೋರಿಸ್ತೀನಿ. ಇದು ನಾನು ಲಾಸ್ಟ್ ಟೈಮ್ ಸೀಡ್ಸ್ ಹಾಕಿದ್ದಲ್ಲ, ಆ ಸೀಡ್ಸಲ್ಲಿ ಬೆಳೆದಿರುವಂಥ ಸೀಡ್ಲಿಂಗ್ಸ್ ಇದು. ನೋಡಿದ್ರೆ ಆ ಕಡೆದು ತೊಗರಿಕಾಯಿ, ಈ ಕಡೆ ಇರೋದು ಅವರೆಕಾಯಿ. ಸೊ ಈ ಎರಡೂ ಬೆಳೆದಿದೆ. ಹಾಗೆಯೇ ಇದು ನೋಡಿ, ಇದು ಕೂಡ ಅಷ್ಟೇ. ನಾನು ನಿಮಗೆ ಮುಂಚೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಈ ಅವರೆಕಾಯಿ ಗಿಡನ ನಾನು ಬೇರೆ ಇನ್ನೊಂದು ಚಿಕ್ಕ ಕಂಟೈನರ್ಗೆ, ಇದು ಒಂದು ಗ್ರೋ ಬ್ಯಾಗ್ ನಾನೇ ತಯಾರಿಸಿರೋದು, ಇದರಲ್ಲಿ ನಾನು ರಿಪೋರ್ಟ್ ಅನ್ನೋದನ್ನು ಮಾಡಿದ್ದೀನಿ. ನೋಡಿದ್ರೆ ಅಲ್ಲ, ಈ ಚಿಕ್ಕದ್ರಲ್ಲೂ ಕೂಡ ತುಂಬಾ ಸಾಯಿಲ್ ಇಡಿಸುತ್ತೆ. ನಾನು ಹೇಗೆ ಗ್ರೋ ಬ್ಯಾಗ್ ಮಾಡಿದೆ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಮನೆಯಲ್ಲೂ ಕೂಡ ನಾವು ವೇಸ್ಟಾಗಿ ಬಿಸಾಡುವಂಥ ವಸ್ತುಗಳಿಂದ ಕೂಡ ನಾವು ಗ್ರೋ ಬ್ಯಾಗ್ನ ಮಾಡ್ಕೋಬೋದು. ಸೊ ಈಗ ನಾನು ಈ ಅವರೆಕಾಯಿ ಸೀಡ್ಲಿಂಗ್ಸ್ನ ನಾನು ಈ ಗ್ರೋ ಬ್ಯಾಗಲ್ಲಿ ರಿಪೋರ್ಟ್ ಅನ್ನೋದನ್ನು ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾನು ತೋರಿಸ್ತಿರೋದು, ಇದು ಇಂಡೋರ್ ಇಡಲಿಕ್ಕೆ ಒಂದು ಚಿಕ್ಕ ಚಿಕ್ಕ ಸಸಿನ ನಾಡ್ತಿದ್ದೀನಿ. ಇದು ಕ್ಯಾಕ್ಟಸ್ ಸ್ಪೀಸಿಸ್. ಇದು ಕೂಡ ಇದು ನನಗೆ ನಮ್ಮ ಅಕ್ಕ ಕೊಟ್ಟಿದ್ದರು. ಸೊ ಇದನ್ನು ಕೂಡ ನಾನೀಗ ರೀಪಾಟ್ ಅಂದರೆ ಅದು ತಂದ ಮೇಲೆ ನಾನೀಗನೇ ಪ್ಲ್ಯಾಂಟೇಷನ್ ಮಾಡ್ತಿರೋದು. ಎಲ್ಲದನ್ನು ನಾನು ಇದು ಬಂಚಾಗಿತ್ತು, ಸೊ ಕಟ್ ಮಾಡಿ ನಾನು ಚಿಕ್ಕ ಚಿಕ್ಕ ಸ್ಟೆಮ್ಸ್ ಥರ ಮಾಡಿ ಇಡ್ತಿದ್ದೀನಿ. ಇದು ಇಂಡೋರ್ ಇಡಲಿಕ್ಕೆ. ನಾನು ಇಂಡೋರ್ ಶಿಫ್ಟ್ ಮಾಡಿದ್ಮೇಲೂ ಕೂಡ ನಿಮಗೆ ತೋರಿಸ್ತೀನಿ ಎಲ್ಲಿಡ್ತಿದ್ದೀನಿ, ಇದನ್ನು ಹೇಗೆ ಮೇಂಟೈನ್ ಮಾಡೋದು. ಯಾಕಂದರೆ ಇದು ಇಂಡೋರ್ ಇಡ್ತಿರೋದ್ರಿಂದ ಈ ಪಾಟಲ್ಲಿ ಹೋಲ್ಸ್ ಇಲ್ಲ. ಸೊ ನಾವು ಹೇಗೆ ಮೇಂಟೈನ್ ಮಾಡ್ಬೋದು ಇಂಡೋರ್ ಪ್ಲ್ಯಾಂಟ್ಸ್ನ ಅನ್ನೋದು ಕೂಡ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ನಾನು ಮೋಸ್ಟ್ ಆಫ್ ಇಂಡೋರ್ ಪ್ಲ್ಯಾಂಟ್ಸ್ನ ಕೂಡ ಇಟ್ಟಿದ್ದೀನಿ. ಸೊ ಈಸಿಯಾಗಿ ಸರ್ವೈವ್ ಆಗುವಂಥ ಪ್ಲ್ಯಾಂಟ್ಸ್ನೇ ನಾನು ಪ್ರಿಫರ್ ಮಾಡೋದು. ಆ್ಯಂಡ್ ನಾವು ವಾಟರ್ ಕಡಿಮೆ ಮಾಡಿದ್ರೂ ಕೂಡ ಸರ್ವೈವ್ ಆಗುವಂಥ ಪ್ಲ್ಯಾಂಟ್ಸ್ನ ನಾನು ಇಂಡೋರ್ ಇಡ್ತಿದ್ದೀನಿ. ಸೊ ಹೇಗಿಟ್ಟಿದ್ದೀನಿ, ಯಾವ್ಯಾವ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ ಅನ್ನೋದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಹೀಗೆ ನಾನು 2 ಪ್ಲ್ಯಾಂಟರ್ಸಲ್ಲಿ ಈ ಪ್ಲ್ಯಾಂಟ್ಸ್ನೆಲ್ಲ ನಾನು ಪಾಟಿಂಗ್ ಅನ್ನೋದನ್ನು ಮಾಡಿದ್ದೀನಿ. ನೋಡಿದ್ರಿ ಅಲ್ಲ, ಇದು ಒಂದು ಚಿಕ್ಕ ಮೊಳಕೆ ಇದ್ದರೆ ಸಾಕು, ಅಂದರೆ ಚಿಕ್ಕ ಸ್ಟೆಮ್ ಇದು. ಆ್ಯಕ್ಚುಲಿ ಅದು ಚಿಕ್ಕ ಸ್ಟೆಮ್ ಇದ್ದರೂ ಸಾಕು, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನಾನು ಇಂಡೋರ್ ಇಟ್ಟ ಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ಆ್ಯಂಡ್ ಮುಂದಿನ ವೀಡಿಯೋಸ್ನ ತಪ್ಪದೆ ನೋಡ್ತೀರಿ, ಇದರ ಅಪ್ಡೇಟ್ಸ್ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಸೊ ಈಗ ಇದು ನಾನು ಇಂಡೋರ್ ಇಡಲಿಕ್ಕೆ ಅಂತ ಮಾಡಿರುವಂಥದ್ದು. ನೆಕ್ಸ್ಟ್ ನಾನು ಯಾವ್ಯಾವ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸೀಡ್ಸ್ನ ಹಾಕಿರುವಂಥ ವಿಡಿಯೋ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಒಂದು ಚಿಕ್ಕ ಹಾರ್ವೆಸ್ಟ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾವ ಗಿಡನ ಹೇಗೆ ಬೆಳೆಸ್ಕೋಬೋದು, ಹಾಗೆ ನಾನು ರೀಸೆಂಟಾಗಿ ಒಂದು ಫರ್ಟಿಲೈಸರ್ ಕೂಡ ಮಾಡಿದ್ದೀನಿ ಪ್ಲಾಂಟ್ಸ್ಗೆ ಅಂತ. ಅದು ಹೇಗೆ ಮಾಡಿದ್ದೀನಿ, ಹೇಗೆ ಯೂಸ್ ಮಾಡ್ತೀನಿ ಅನ್ನೋದು ಕೂಡ ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ನಿಮಗೆ. ಸೊ ತಪ್ಪದೇ ವೀಡಿಯೋಸ್ನ ಫಾಲೋ ಮಾಡ್ತೀರಿ. ಹಾಗೆಯೇ ನೀವು ನೋಡ್ತಿದ್ದೀರಲ್ಲ, ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಮಗೆ ಈ ಗಿಡಗಳು ಚೆನ್ನಾಗಿ ಬೆಳೆಯಬೇಕು ಅಂತಂದರೆ ನೀರು ಕಡಿಮೆ ಇರಬೇಕು. ಸೊ ನೀರು ಕಡಿಮೆ ಇದ್ದರೆ ಮಾತ್ರ ಇದು ಚೆನ್ನಾಗಿ ಬೆಳೆಯುತ್ತೆ. ಅದರಿಂದನೇ ನಾನು ಇದನ್ನು ಇಂಡೋರಲ್ಲಿ ಪ್ಲ್ಯಾಂಟ್ ಮಾಡ್ತಿದ್ದೀನಿ. ಸೊ ಇದು ನೆಕ್ಸ್ಟ್ ನೋಡ್ತಿದ್ರಲ್ಲ, ಇವೆಲ್ಲ ಒಂದು ಸಕ್ಯುಲೆಂಟ್ಸು, ಹಾಗೆಯೇ ಝೀಝಿ ಪ್ಲ್ಯಾಂಟ್ ಲೀಫು. ಇದೆಲ್ಲದನ್ನು ನಾನು ಸೀಡ್ಲಿಂಗ್ ಟ್ರೇಲಿ ಪ್ಲ್ಯಾಂಟ್ ಮಾಡ್ತಿದ್ದೀನಿ. ಝೀಝಿ ಪ್ಲ್ಯಾಂಟ್ ಲೀಫಿಂದ ಕೂಡ ನಾವು ಬೆಳೆಸ್ಕೋಬೋದು, ಬಟ್ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಆದರೂ ಕೂಡ ಲೀಫಿಂದ ಬೆಳೆಸ್ಬೋದು. ಸೊ ಅದನ್ನು ತೋರಿಸ್ಲಿಕ್ಕೇ ನಾನು ನಿಮಗೆ ಈ ವಿಡಿಯೋ ಅಂದರೆ ಈಗ ಲೀಫ್ನ ಪ್ಲ್ಯಾಂಟ್ ಮಾಡಿರೋದು ನೋಡ್ತಿದ್ದೀರಲ್ಲ, ಇದೆಲ್ಲ ಕೂಡ ಸಕ್ಯುಲೆಂಟ್ಸ್. ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಿರೋದು ಕಾಸ್ಮೋಸ್ ಸೀಡ್ಸು. ಸೊ ಕಾಸ್ಮೋಸ್ ಸೀಡ್ಸು ಕೂಡ ನಾನು ನಮ್ಮ ಅಕ್ಕ ಮನೆಯಿಂದ ತೊಗೊಂಡು ಬಂದಿದ್ದು. ಸೊ ಕಾಸ್ಮೋಸ್ ಸೀಡ್ಸ್ನ ಹಾಕ್ತಿದ್ದೀನಿ. ಸೊ ನಾನು ರೀಸೆಂಟಾಗಿ ಈ ಸೀಡ್ಲಿಂಗ್ ಟ್ರೇನ ತೊಗೊಂಡೆ. ಸೊ ಸೀಡ್ಸ್ ಹಾಕಲಿಕ್ಕೆ ಈಸಿಯಾಗಿರುತ್ತೆ ಅಂತ. ಈ ಸೀಡ್ಲಿಂಗ್ ಟ್ರೇಯಲ್ಲಿ ನಾವು ಹಾಕಿ ರಿಪೋರ್ಟ್ ಮಾಡುವಾಗಲೂ ಕೂಡ ಈಸಿಯಾಗಿರುತ್ತೆ. ಸೊ ಅದರಿಂದನೇ ಈ ಸೀಡ್ಲಿಂಗ್ ಟ್ರೇನ ತೊಗೊಂಡಿರೋದು. ನೆಕ್ಸ್ಟ್ ನಾನು ಇಲ್ಲಿ ಹಾಕ್ತಿರೋದು ಇದು ಜಿನಿಯಾ ಸೀಡ್ಸ್ನ ಕೂಡ ಹಾಕಿದ್ದೀನಿ. ನೋಡಿ, ಜಿನಿಯಾ ತುಂಬಾ ಚೆನ್ನಾಗಿರುತ್ತೆ ಫ್ಲವರು. ಸೊ ಅದರಿಂದ ನಾನು ಈ ಜಿನಿಯಾ ಸೀಡ್ಸ್ನ ಕೂಡ ನಮ್ಮ ಅಕ್ಕನ ಮನೆಯಿಂದ ತೊಗೊಂಡು ಬಂದೆ. ಸೊ ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿತ್ತು, ಅದನ್ನೇ ನಾನು ಕೂಡ ತೊಗೊಂಡು ಬಂದು ಹಾಕಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಈ ಸತಿ ಎಲ್ಲ ಪ್ಲ್ಯಾಂಟ್ಸು ಚೆನ್ನಾಗಿ ಬರಬೇಕು ಅಂತ ಕೋರ್ಕೊಳ್ಳಿ. ಸೊ ಹೀಗೆ ಚೆನ್ನಾಗಿ ಬಂದರೆ ನಾನು ಕೂಡ ಸೀಡ್ಸ್ನ ಕಲೆಕ್ಟ್ ಮಾಡ್ತೀನಿ. ನಾನು ಕಲೆಕ್ಟ್ ಮಾಡಿರುವಂಥ ಸೀಡ್ಸ್ ಗಿವ್ ಅವೇಲಿ ಎಲ್ರಿಗೂ ಕೊಡ್ತೀನಿ. ನೋಡಿದ್ರಿ ಅಲ್ಲ, ಈಗ ನಾನು ಇನ್ನೂ ಒಂದು ಸೀಡ್ಸ್ನ ಹಾಕ್ತಿದ್ದೀನಿ. ಯಾವ ಸೀಡ್ಸ್ನ ಹಾಕ್ತಿದ್ದೀನಿ ತೋರಿಸ್ತೀನಿ ನೋಡಿ. ಈಗ ನಾನು
ಮತ್ತು ಈ ಸೀಡ್ಲಿಂಗ್ ಟ್ರೇ ಇದೆಯಲ್ಲ, ಈ ಸೀಡ್ಲಿಂಗ್ ಟ್ರೇಲಿ ಇನ್ನೂ ಕೆಲವು ವೆಜಿಟೇಬಲ್ ಸೀಡ್ಸ್ನ ಹಾಕ್ತಿದ್ದೀನಿ. ಆ ಸೀಡ್ಸು ಕೂಡ ನಿಮಗಿಲ್ಲಿ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಹಾಕ್ತಿರೋದು ರೆಡ್ ಲಾಂಗ್ ಬೀನ್ಸು, ನೋಡಿದ್ರಾ 2 ರೆಡ್ ಲಾಂಗ್ ಬೀನ್ಸ್ ಸೀಡ್ಸ್ನ ಹಾಕಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಒಂದು 4-5 ಸೀಡ್ಸ್ ಇದೆ, ಬಟ್ ನಾನು ಎಲ್ಲದನ್ನು ಒಟ್ಟಿಗೆ ಹಾಕೋದು ಬೇಡ ಅಂತ ಕೆಲವೊಂದನ್ನು ಮಾತ್ರ ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹಾಕಿರೋದು ಮಾರ್ನಿಂಗ್ ಗ್ಲೋರಿ ಸೀಡ್ಸು. ಮಾರ್ನಿಂಗ್ ಗ್ಲೋರಿ ಇದು ಮಲ್ಟಿ ಪೆಟಲ್ ಮಾರ್ನಿಂಗ್ ಗ್ಲೋರಿ ಸೀಡ್ಸ್ ಹಾಕಿದ್ದೀನಿ. ಸೊ ಅದು ಕೂಡ ಸೀಡ್ಲಿಂಗ್ಸ್ ಆಲ್ರೆಡಿ ಬಂದಿದೆ. ಹೇಗೆ ಬಂದಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ವೀಡಿಯೋಸ್ನ ಮಿಸ್ ಆಗಬಾರ್ದು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ಮಿಸ್ ಆಗದೆ ನೀವು ನೋಡ್ಬೋದು. ಸೊ ನೋಡ್ತಿದ್ದೀರಲ್ಲ, ನಾನು ಇಷ್ಟೆಲ್ಲ ಗಿಡಗಳು ಹಾಗೆ ಸೀಡ್ಸ್ನ ಹಾಕಿದೆ. ಇಲ್ಲೂ ಇನ್ನೊಂದು ಅವರೆಕಾಯಿ ಗಿಡ ಇದೆಯಲ್ಲ, ಅದನ್ನು ಕೂಡ ನಾನೀಗ ರೀಪಾಟಿಂಗ್ ಅನ್ನೋದನ್ನು ಮಾಡ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ ಇನ್ನೊಂದು ಚಿಕ್ಕ ಗ್ರೋ ಬ್ಯಾಗ್ ಇದು ಕೂಡ ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಇದು 5 ಲೀಟರ್ಸ್ ನಮಗೆ ಸರ್ಫ್ ಎಕ್ಸೆಲ್ ಲಿಕ್ವಿಡ್ ಬರುತ್ತಲ್ಲ, ನಾವು ಲಿಕ್ವಿಡ್ ಎಲ್ಲ ಯೂಸ್ ಮಾಡಿ ಆದಮೇಲೆ ಇದನ್ನು ನಾವು ಗ್ರೋ ಬ್ಯಾಗ್ ಥರ ಯೂಸ್ ಮಾಡ್ಕೋಬೋದು. ಇದು 5 ಲೀಟರ್ಸ್ದಾಗಿರೋದ್ರಿಂದ ಡೆಪ್ತು ಕೂಡ ತುಂಬಾ ಜಾಸ್ತಿ ಇರುತ್ತೆ. ನಾವು ಗಿಡ ಬೆಳೀತಾ ನಾವು ಇದನ್ನು ದೊಡ್ಡದು ಬೇಕಂದ್ರೂ ಮಾಡ್ಕೋಬೋದು. ನೋಡಿದ್ರಿ ಅಲ್ಲ, ಹೀಗೆ ನಾನು ಇದನ್ನು ರೀಪಾಟಿಂಗ್ ಮಾಡಿದ್ದೀನಿ. ಈಗ ನಾವು ನೆಟ್ಟ ಗಿಡಗಳಿಗೆ ಫಸ್ಟ್ ಥಿಂಗ್, ನಾವು ನೆಟ್ಟಿದ ತಕ್ಷಣ ಗಿಡಕ್ಕೆ ನೀರು ಹಾಕೋದನ್ನು ಮರಿಬಾರ್ದು. ಸೊ ನೀರು ಹಾಕ್ತಿದ್ದೀನಿ. ಇದೆಲ್ಲ ಇಂಡೋರ್ ಇಡಲಿಕ್ಕೆ ಪ್ಲ್ಯಾನ್ ಮಾಡ್ತಿರೋದ್ರಿಂದ ಸ್ವಲ್ಪ ದಿನ ಈಚೆನೇ ಶೇಡಲ್ಲಿ ಇಟ್ಟಿರ್ತೀನಿ, ಆಮೇಲೆ ತೊಗೊಂಡೋಗಿ ಒಳಗಡೆ ಇಡ್ತೀನಿ. ಸೊ ಎಲ್ಲದಕ್ಕೂ ನಾನೀಗ ವಾಟ್ರಿಂಗ್ ಅಂತ ಮಾಡ್ತಾಯಿದ್ದೀನಿ. ಈ ಸೀಡ್ಲಿಂಗ್ ಟ್ರೇಲೂ ಕೂಡ ನಾನು ಹಾಕಿದ್ದೆ ಅಲ್ಲ ಸೀಡ್ಸ್, ಎಲ್ಲದಕ್ಕೂ ಕೂಡ ವಾಟ್ರಿಂಗ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಸೀಡ್ಲಿಂಗ್ ಟ್ರೇಲಿ ಹಾಕಿರೋದ್ರಿಂದ ನಾವು ಡೈಲಿ ವಾಟ್ರಿಂಗ್ ಅನ್ನೋದು ಮಾಡಲೇಬೇಕಾಗತ್ತೆ. ಯಾಕಂದರೆ ಸೀಡ್ಲಿಂಗ್ ಟ್ರೇಲಿ ಈ ಚಿಕ್ಕ ಹೋಲ್ಸಲ್ಲಿ 2 ಹೋಲ್ಸ್ ಇರುತ್ತೆ. ಸೊ ಅದರಿಂದ ನಾವು ಸೀಡ್ಸ್ ಹಾಕಿರುವಂಥ ಏನಿದೆ ಈ ಟ್ರೇ, ರೈಟ್, ಇದು ಒಣಗದೇ ಇರೋ ಥರ ನಾವು ನೋಡಿಕೊಂಡ್ರೆ ಸೀಡ್ಲಿಂಗ್ಸು ಒಣಗೋಗಲ್ಲ, ಇಲ್ಲಾಂದರೆ ಸೀಡ್ಲಿಂಗ್ಸ್ ಒಣಗೋಗುತ್ತೆ. ಸೊ ಅದರಿಂದ ಡೈಲಿ ವಾಟ್ರಿಂಗ್ ಮಾಡ್ಕೊಬೇಕು. ಬಟ್ ಸ್ವಲ್ಪ ಈ ಸೀಡ್ಲಿಂಗ್ ಟ್ರೇ ಚಿಕ್ಕದಾಗಿರೋದ್ರಿಂದ ನೀವು ಎಷ್ಟೇ ನೀರು ಹಾಕಿದ್ರೂ ಕೂಡ ಹೋಲ್ಸಿಂದ ಈಚೆ ಬರುತ್ತೆ. ಬಟ್ ಸ್ಟಿಲ್ ನಾವು ಹಾಕುವಾಗೇ ನಾವು ಸ್ವಲ್ಪ ನೀರನ್ನು ಹಾಕೋಬೇಕು. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹೇಗೆ ನಾನು ಸೀಡ್ಸ್ನ ಹಾಕ್ತಿದ್ದೀನಿ, ಹೇಗೆ ಸೀಡ್ಲಿಂಗ್ಸ್ನ ಟ್ರಾನ್ಸ್ಪ್ಲ್ಯಾಂಟ್ ಮಾಡ್ತಿದ್ದೀನಿ, ಹಾಗೆ ಸೀಡ್ಲಿಂಗ್ಸ್ ಟ್ರಾನ್ಸ್ಪ್ಲ್ಯಾಂಟ್ ಆದಮೇಲೆ ಹಾರ್ವೆಸ್ಟ್ ಹೇಗೆ ಮಾಡ್ಕೋತಿದ್ದೀನಿ, ಗಿಡ ಹೇಗೆ ಬೆಳೀತಿದೆ ಎಲ್ಲದನ್ನು ಕೂಡ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.